ಹಾಯ್, ವೆಲ್ಕಮ್ ಟು ಇಸ್ಮಾರ್ಟ್ ಶಿವಪಾರ್ವತಿ. ಇವತ್ತು ಮೆಂತೆ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಚಪಾತಿ ಹಿಟ್ಟು. ಚಪಾತಿ ನಾವು ಯಾವ ಹದಕ್ಕೆ ಕಲಿಸ್ಕೋತೀವಿ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಬೇಡ, ತುಂಬ ಸ್ಮೂತು ಬೇಡ. ಈ ಥರ ಬಂದರೆ ಸಾಕು. ಇದನ್ನು ನಾವು ನೀಟಾಗಿ ಕಟ್ ಮಾಡೋಣ. ಯಾವ್ಯಾವ ಶೇಪಿಗೆ ನೋಡಿ, ನಾನು ರೌಂಡ್ ಕೂಡ ಕಟ್ ಮಾಡೀನಿ, ಉದ್ದನೂ ಕಟ್ ಮಾಡೀನಿ. ನಿಮಗೆ ಕೈಯಿಂದನೂ ಟರ್ನ್ ಮಾಡಿ ರೌಂಡ್ ಟರ್ನ್ ಮಾಡ್ಬೋದು. ಈ ಥರನೂ ಹ್ಯಾಂಡಿಂದ ಟರ್ನ್ ಮಾಡು, ಆ ಥರ ಸಿಸರ್ ಅಥವಾ ಕತ್ರಿ ತೊಗೊಂಡು ಆ ಥರ ಕಟ್ ಮಾಡ್ಬೋದು. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿ ಹಾಕ್ರಿ. ಎಲ್ಲ ಒಂದು ಸೈಡು ಒಂದು ಹತ್ರ ಇಟ್ಕೊಳ್ಳಿ. ನೋಡಿ, ಇಷ್ಟಾಗಿದೆ ನಮ್ಮದು. ಎಲ್ಲ ನಾವು ಒನ್ ಟೈಪಲ್ಲೇ ಕಟ್ ಮಾಡೋದು ಯಾವಾಗಲೂ. ಬಟ್ ನಿಮ್ಗೆ ಯಾವ್ಯಾವ ಶೇಪ್ ಬೇಕಂತ ಕಟ್ ಮಾಡಿ. ನೋಡಿ, ಮೆಂತೆ ಸೊಪ್ಪು ಒಂದು ಕಟ್ ಫುಲ್ ಈ ಥರ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀವಿ. ಇದನ್ನು ರುಬ್ಕೊಳ್ಳೋಣ ಬನ್ನಿ. ನೋಡಿ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿದ್ದೀವಿ ಮಿಕ್ಸಿ ಜಾರ್ಗೆ. ಸ್ವಲ್ಪ ಜೀರಿಗೆ, ಮೆಂತೆ ಸೊಪ್ಪನ್ನು ಒಂದು ಸ್ವಲ್ಪ ಮಾತ್ರ ಇಡ್ತಾ ಇದ್ದೀವಿ, ನೋಡ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಳಿ. ಇನ್ನೊಂದು ಸೈಡ್ ಬಾಣಲಿ ಇಡಿ, ಅದಕ್ಕೆ ಸಾಸಿವೆ ಜೀರಿಗೆ ಎರಡೂ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಕಡಿಮೆನೇ ಇರಲಿ, ತುಂಬ ಬೇಡ. ನಾನು ಯಾವಾಗಲೂ ಫಸ್ಟ್ ವೀಡಿಯೋಯಿಂದನೂ ಹೇಳ್ತೀನಿ, ಆಯಿಲ್ ಆದಷ್ಟು ಕಡಿಮೆ ಯೂಸ್ ಮಾಡಿ. ಆ ಕಾನ್ಸೆಪ್ಟ್ ಯಾವಾಗಲೂ ಯೂಸ್ ಮಾಡ್ತಾನೇ ಇರಿ. ಅದೇನು ತುಂಬ ಹೆಲ್ತಿಗೆ ಒಳ್ಳೇದಲ್ವಲ್ವಾ. ಓಕೆ, ಆಯಿಲ್ ಹಾಕಿದ್ದೀವಿ, ಜೀರಿಗೆ ಸಾಸಿವೆ ಹಾಕಿದ್ವಿ, ಕರಿಬೇವು ಹಾಕಿದ್ವಿ. ಆಮೇಲೆ 1 ಆನಿಯನ್ ಹಾಕಿ, 1 ಟೊಮೆಟೊ. ಸ್ವಲ್ಪ ಬೆಂದರೆ ಸಾಕು, ಆಮೇಲೆ ಬೇಯುತ್ತೆ. ನಾವೇನು ಮಸಾಲೆ ರುಬ್ಬು ಇಟ್ಕೊಂಡಿದ್ದೀವಿ ಅಲ್ವಾ, ಆ ಮಸಾಲೆನ ಇದಕ್ಕೆ ಹಾಕಿ. ಮಸಾಲೆ ಅನ್ನೋಕ್ಕೆ ಅದರಲ್ಲಿ ಏನೂ ಇರಲಿಲ್ಲ. ಒಂದು ಸ್ವಲ್ಪ ಮೆಂತೆ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ಅಲ್ವಾ. ಸ್ವಲ್ಪ ಈ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಇದನ್ನು ಎಣ್ಣೆ ಒಳಗಡೆ ಅರಿಶಿನ ಹಾಕಿದ್ದೀನಿ ಸ್ವಲ್ಪ, ಒಂದು ಅರ್ಧ ಟೇಬಲ್ ಸ್ಪೂನ್. ಟರ್ನ್ ಮಾಡಿ ಸ್ವಲ್ಪ. ಎಷ್ಟೊಂದು ಈಜಿ, ಇದು ತುಂಬ ಟೇಸ್ಟ್ ಕೂಡ, ಹೆಲ್ದಿ ಕೂಡ ಅಲ್ವಾ ಗೋಧಿ ಹಿಟ್ಟಂದರೆ. ನೋಡಿ, ನಮ್ಮ ಹತ್ರ ಇನ್ನೂ ಮೆಂತ್ಯ ಸೊಪ್ಪು ಏನಿದೆ, ಆ ಮೆಂತ್ಯ ಸೊಪ್ಪೆಲ್ಲನೂ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಒಳಗೆ ನೀಟಾಗಿ ಬೇಯಲಿ ಅದು. ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ವಾಟರ್ ಆ್ಯಡ್ ಮಾಡೋದು ಯಾಕೆ ನೀವು ಅಳತೆ ತೋರಿಸಿಲ್ಲ ಅಂತ ನೀವು ಅನ್ಕೋಬೋದು. ವಾಟರ್ ಆ್ಯಡ್ ಮಾಡೋದ್ರಲ್ಲಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಸರಿಸಮ ವಾಟರ್ ತೊಗೋಬೋದು. ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೂ ತೊಗೋಬೋದು. ಅಂದರೆ ಹಾಫ್ ಗ್ಲಾಸ್ ಜಾಸ್ತಿ ಅಥವಾ ಹಾಫ್ ಗ್ಲಾಸ್ ಕಡಿಮೆ ತೊಗೋಬೋದು. ನೋಡಿ, ಇದು ಮಸಾಲೆ ಮನೆಯಲ್ಲೇ ಮಾಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ನಾನು. ನೀವು ಗರಂ ಮಸಾಲ ಆದರೂ ಹಾಕಿ, ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಸ್ವಲ್ಪ ಸಾಂಬಾರು ಪೌಡ್ರು ಕೂಡ ಹಾಕಿ. ಸುಮ್ಮನೆ ಸ್ಮೆಲ್ಗೋಸ್ಕರ ಹಾಕಿದ್ದೀನಿ ನಾನು. ಗರಂ ಮಸಾಲ ಹಾಕಿದರೆ ಬೆಸ್ಟು. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಕಡುಬು ಶೇಪಲ್ಲಿ ಅಥವಾ ಮೆಂತೆ ಕಡುಬು, ಅದನ್ನೆಲ್ಲನೂ ಆ ವಾಟ್ರಿಗೆ ಬಿಟ್ಕೊಂಡು ಬನ್ನಿ. ನಾವೆಲ್ಲ ಈ ಥರ ಕಟ್ ಮಾಡ್ತಿರಲಿಲ್ಲ. ಚಿಕ್ಕ ಮಕ್ಕಳಿರುವಾಗ ಕಟ್ ಮಾಡ್ತಾ ಇರಲಿಲ್ಲ ಮನೇಲಿ. ಹಳ್ಳಿ ಕಡೆ ಮಕ್ಕಳಿಗೆಲ್ಲ ಕೊಟ್ಬಿಡೋರು, ಈ ಥರ ರೌಂಡ್ ಶೇಪ್ ಮಾಡಿ ಅಂತ. ಇವಾಗೆಲ್ಲ ಈಸಿ ಆಗೋಗಿದೆ. ಸಿಸರ್ ಅದೇ ನೈಫ್ ತಂದು ಕಟ್ ಮಾಡಿಬಿಡ್ತೀವಿ. ಓಕೆ, ಇದು ಸ್ವಲ್ಪ ಬೇಯಲಿ. ನೋಡಿ, ಈ ಥರ ಕುದಿ ಬಂದಮೇಲೆ, ಒಂದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ. ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಿಲ್ ಹೊಡಿಲಿ. ಅದು ನೀಟಾಗಿ ಬೇಯಬೇಕು ಅಲ್ವಾ. ನೋಡಿ, ಇದು 3 ವಿಸಿಲ್ ಆಗಿದೆ. ಸೂಪರಾಗಿ ಬೆಂದಿದೆ, ಘಮ್ ಅಂತಿದೆ ಮೆಂತ್ಯ ಸೊಪ್ಪು. ಸರ್ವ್ ಮಾಡೋಣ ಬನ್ನಿ. ನೋಡಿ, ಸೂಪರಾಗಿ ಬಂದಿದೆ. ಚೆನ್ನಾಗಿ ಬೆಂದಿರೋ ಕಾನ್ಸೆಪ್ಟ್ ಕೂಡ ಇರಬೇಕು ಇದರಲ್ಲಿ, ಯಾಕಂದರೆ ನಾವು ದಪ್ಪ ಮಾಡಿರ್ತೀವಿ. ಟೇಸ್ಟ್ ಕೂಡ ಇದೆ. ಉಪ್ಪು ಖಾರ ಎಲ್ಲ ಸರಿ ಹೋಗಿದೆ. ನೀವು ಈ ಥರ ಮಾಡಿ. ಯಾವುದೇ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ.